ರೆಡ್ಡಿ ರೆಬಲ್ ಡಿಕೆಗೆ ಟ್ರಬಲ್. ಈಗ ಯಾರು ಕೂಡ ಊಹೆ ಮಾಡಿರಲಿಲ್ಲ ರಾಮಲಿಂಗಾರೆಡ್ಡಿ ಅವರ ಈ ಒಂದು ನಿಲುವನ್ನ. ಯಾಕಂದ್ರೆ ಈಗಾಗಲೇ ರಾಜಕೀಯ ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಸಂಚಲನವನ್ನ ಹುಟ್ಟಿ ಹಾಕ್ತಾ ಇದೆ ಅಂತ ಅಂದ್ರೆ ಡಿಕೆ ಸಂಪುಟದ ಒಂದು ವಿಕೆಟ್ ಇದೀಗ ಪತನ ಆಗಿರುವಂತದ್ದು. ಯಾರು ಕೂಡ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇತ್ತು. ಖಾತೆ ಹಂಚಿಕೆ ವಿಚಾರಕ್ಕೆ ಇದೀಗ ರೆಡ್ಡಿ ರೆಬಲ್ ಡಿಕೆಗೆ ಟ್ರಬಲ್ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಡಿಕೆ ಸರ್ಕಾರ ಬಂದ 3 ದಿನಕ್ಕೆ ಕಪ್ಪು ಚುಕ್ಕೆ. ಖಾತೆ ಹಂಚಿಕೆಯಲ್ಲಿ ಬಿಟ್ರ ಡಿಕೆ. ಬೆಂಗಳೂರು ಅಭಿವೃದ್ಧಿ ಖಾತೆ ರೆಡ್ಡಿಗೆ ಇಲ್ಲ. ರೆಡ್ಡಿಗೆ ಯಾಕಿಲ್ಲ? ರೆಡ್ಡಿ ಅನುಭವಕ್ಕಿಂತ ಉಳಿದಿದ್ದೇ ಹೆಚ್ಚಾಯ್ತಾ ಇಲ್ಲಿ? ಸಿಎಂ ಡಿಕೆಶಿಗೆ ಆರಂಭದಲ್ಲೇ ಬಿಗ್ ಸವಾಲು. ರಾಹುಲ್ ಆಗಮನದ ಹೊತ್ತಲ್ಲೇ ಕಾಂಗ್ರೆಸ್ಗೆ ಮುಜುಗರ. ರೆಡ್ಡಿ ರೆಬಲ್ ಡಿಕೆಗೆ ಟ್ರಬಲ್. ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟಿಡಿದು ಕೂತಿದ್ರು. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಡಿಕೆ ಸರ್ಕಾರ ಬಂದ 3 ದಿನಕ್ಕೆ ಕಪ್ಪು ಚುಕ್ಕೆಯನ್ನ ಪಡೆದುಕೊಂಡಿದೆ. ಖಾತೆ ಹಂಚಿಕೆಯಲ್ಲಿ ಎಡವಿ ಬಿಟ್ರ ಡಿಕೆ ಶಿವಕುಮಾರ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರೆಡ್ಡಿ ಪಟ್ಟನ್ನ ಹಿಡಿದುಕೊಂಡು ಕೂತಿದ್ರು. ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ರಾಮಲಿಂಗಾರೆಡ್ಡಿಗೆ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ? ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಈ ಹಿಂದೆನೇ ಮಾತನಾಡಿದ್ರು ಅನ್ನೋಂತ ಇದೀಗ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅಂದ್ರೆ ಮೊದಲೇ ಇದ್ರ ಬಗ್ಗೆ ಮಾತುಕತೆ ಆಗಿತ್ತು. 2023ರ ಹೊತ್ತಿನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಲ್ಲ, ಆ ಸಂದರ್ಭದಲ್ಲೇ ಮಾತನ್ನ ಕೊಟ್ಟಿದ್ರು. ನನಗೆ 2.5 ವರ್ಷ ಆದಮೇಲೆ ಡಿಕೆ ಶಿವಕುಮಾರ್ ಸಿಎಂ ಆದಮೇಲೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಒದಗಿಸಿ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಸುರೇಶ್ ನಮ್ಮ ಮನೆಗೆ ಬಂದು ಇದ್ರ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. 2.5 ವರ್ಷ ಆದ ಮೇಲೆ ಈ ಖಾತೆನ ನಿಮಗೆ ಒದಗಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ಮಾತನ್ನ ನಡೆಸ್ಕೊಳ್ಳಿಲ್ಲ. ಯಾಕೆ? ಡಿಕೆ ಶಿವಕುಮಾರ್ಗೆ ಕಪ್ಪು ಚುಕ್ಕೆ ಇದು. ಈಗಾಗಲೇ ಡಿಕೆ ಶಿವಕುಮಾರ್ ನೂತನ ಸಿಎಂ ಆಗಿ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆ ಇತ್ತು, ಕುತೂಹಲ ಇತ್ತು. ಬಟ್ ಇದೀಗ ಡಿಕೆ ಶಿವಕುಮಾರ್ ಮೊದಲ ಹೆಜ್ಜೆಯಲ್ಲೇ ಎಡವಿ ಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಾಕ್ ಅನ್ನ ತಂದುಕೊಟ್ಟಿದೆ. ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, 53 ವರ್ಷ ಕಾಂಗ್ರೆಸ್ನಲ್ಲಿ 53 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅನುಭವವನ್ನ ಉಳ್ಳಂಥವ್ರು. ಇನ್ನು ರಾಮಲಿಂಗಾರೆಡ್ಡಿ ಹಿರಿಯ ನಾಯಕ, ಇರುವಂತ ಅನುಭವ, ಕಟ್ಟಾಳು ಕಾಂಗ್ರೆಸ್ನ. ಇನ್ನು ಬೆಂಗಳೂರು GBA ಎಲೆಕ್ಷನ್ ಮುಂದಿಟ್ಕೊಂಡು ರಾಮಲಿಂಗಾರೆಡ್ಡಿ ಅವರ ಈ ಒಂದು ನಿರ್ಧಾರ ಏನಿದೆಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಪಾಯಿಂಟ್ ಇದು. ಮುಂದಿನ GBA ಎಲೆಕ್ಷನ್ ಇದೆ ಮುಂದಿನ ದಿನಗಳಲ್ಲಿ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಲ್ಲ. ಬೆಂಗಳೂರಿನ ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಿಡಿತ ನನ್ನ ಕೈಯಲ್ಲಿದೆ, ನನಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಬೇರೆ ಯಾವುದೋ ಜಲಸಂಪನ್ಮೂಲ ಖಾತೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಖಾತೆ ನನಗೆ ಬೇಡವೂ ಬೇಡ. ನಾ ಕೇಳ್ತಾ ಇರುವಂತದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಅದನ್ನ ನನಗೆ ಒದಗಿಸಿಕೊಡ್ಲಿ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಹಠ ಆಗಿತ್ತು. ಬಟ್ ಡಿಕೆ ಶಿವಕುಮಾರ್ ಆಯ್ಕೆ ಮಾಡೋದ್ರಲ್ಲಿ ಎಡವಿದ್ರ. ಖಾತೆ ಹಂಚಿಕೆ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ರ. ಈಗಾಗಲೇ GBA ಎಲೆಕ್ಷನ್ ಮುಂದೆ ಆಗಸ್ಟ್ 31ರೊಳಗೆ GBA ಎಲೆಕ್ಷನ್ ಆಗಬೇಕು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರಿನ ಹಿಡಿತಾ ಇದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು, GBA ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಯೋಚನೆಯನ್ನ ನಡೆಸ್ತಾ ಇದ್ದಾರೆ, ಪ್ಲಾನಿಂಗ್ ನ ರೂಪಿಸ್ಕೊಳ್ತಾ ಇದ್ದಾರೆ. ಬಟ್ ಅದರ ನಡುವೆ ರಾಮಲಿಂಗಾರೆಡ್ಡಿ ಅವರ ಈ ಒಂದು ರಾಜೀನಾಮೆ ಅಂದ್ರೆ ಅವ್ರು ಹೇಳ್ತಾರೆ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಶಾಸಕ ಸ್ಥಾನಕ್ಕೆ ಅಲ್ಲ ಅಂತ. ನಾನು ಕಾಂಗ್ರೆಸ್ನಲ್ಲಿ ಶಾಸಕನಾಗಿರ್ತೀನಿ, ನನಗೆ ಸಚಿವ ಸ್ಥಾನ ಬೇಡ ಅಂತ. ಅಂದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಡಿಕೆ ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ದನ್ನ ನಡೆಸ್ಕೊಡ್ಲಿಲ್ಲ ಅಂತ. ಡಿಕೆ ಶಿವಕುಮಾರ್ ವಿಚಾರದಲ್ಲೂ ಕೂಡ
ಏನು ಸಿಎಂ ಫೈಟ್ ಇತ್ತಲ್ಲ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಏರ್ಪಟ್ಟಿತ್ತಲ್ವಾ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಯಾವ ರೀತಿಯಾಗಿ ಶತಪ್ರಯತ್ನ ಮಾಡಿದ್ರು. ಸರ್ಕಾರ ಡಿ ಕೆ ಶಿವಕುಮಾರ್ ಮುನ್ನಡೆಯಲ್ಲಿ ನಿರ್ಮಾಣ ಆದಂಥ ಸರ್ಕಾರ 3 ದಿನದಲ್ಲಿ ಈ ರೀತಿಯಾಗಿ 1 ವಿಕೆಟ್, ಅದರಲ್ಲಿ ಕಾಂಗ್ರೆಸ್ನಲ್ಲಿ ಕಟ್ಟಾಳು ರಾಜೀನಾಮೆ ನೀಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಶೇಮ್ ಪಕ್ಷಕ್ಕೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಬಹುದಿತ್ತು, ರಾಮಲಿಂಗ ರೆಡ್ಡಿಯ ಜೊತೆಗೆ ಮಾತುಕತೆಯನ್ನು ನಡೆಸಬಹುದಿತ್ತು. ಬಟ್ ಇಲ್ಲಿ ಸಿದ್ದರಾಮಯ್ಯ ಜೊತೆನೂ ಕೂಡ ಮಾತಾಡಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾರೆ. ಸಿದ್ದರಾಮಯ್ಯ ಜೊತೆನೂ ಕೂಡ ಮಾತಾಡಿಲ್ಲ, ಅವ್ರಿಗೆ ನಾನು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ. ದಿಢೀರಂತ ಬಂದು ರಾಜೀನಾಮೆಯನ್ನ ಕೊಟ್ಟಿರುವಂತ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಅನ್ನ ಎದುರು ತಂದುಕೊಟ್ಟಿದೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಕೃಷ್ಣ ಬೈರೇಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರುವಂಥದ್ದು.